ಅಲ್ಲ, ಈ ಮೀಸಲಾತಿ ಪ್ರಮಾಣ 50 ಇದೆ. ಅದು ಸುಪ್ರೀಂ ಕೋರ್ಟ್ನವರು 1992ನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಅದನ್ನು ನಿಗದಿ ಮಾಡಿದ್ರು. ಮೀಸಲಾತಿ 50ಕ್ಕಿಂತ ಹೆಚ್ಚಾಗಬಾರ್ದು. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ, ನೀವು ಆರ್ಥಿಕವಾಗಿ ಹಿಂದುಳಿದಿರೋರಿಗೆ ಅಂದರೆ ಮೇಲ್ಜಾತಿಯವರಿಗೆ ನೀವು 10% ರಿಸರ್ವೇಷನ್ ಕೊಟ್ಟಿರಲ್ಲ, ಅದು ಸೀಲಿಂಗನ್ನು ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಜಾತಿ ಗಣತಿ ಆದಮೇಲೆ ಎಕನಾಮಿಕ್ ಸರ್ವೆ ನೀವು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಮಾಡಬೇಕು. ಅದನ್ನು ಇಂಥ ಅವಧಿನಲ್ಲಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕು. ರಾಹುಲ್ ಗಾಂಧಿಯವರು ನಿರಂತರವಾಗಿ 2 ವರ್ಷದಿಂದ ಜಾತಿ ಗಣತಿ ಆಗಬೇಕು ಅಂತೇಳಿ ಇವತ್ತು ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಕೂಡ ಬರೆಸಿದರು. ಮ್ಯಾನಿಫೆಸ್ಟೋನಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದರೆ ಜಾತಿ ಗಣತಿಯನ್ನು ಮಾಡ್ತೇವೆ, ಈ ದೇಶದ ಜಾತಿ ಗಣತಿಯನ್ನು ಮಾಡ್ತೇವೆ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾರು ಇನ್ನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದಕ್ಕೋಸ್ಕರ ನಾನು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ನಾನು ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ನ ಎಲ್ಲ ವರಿಷ್ಠ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ. ಅದನ್ನು ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ. ಅವರ ಒತ್ತಡದಿಂದ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಒತ್ತಡದಿಂದ ಇವತ್ತು ನಿನ್ನೆ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಬಹುಶಃ ಬಿಹಾರ್ನ ಎಲೆಕ್ಷನ್ ಕೂಡ ಬರ್ತಾ ಇದೆ. ಆ ಬಿಹಾರ್ನ ಎಲೆಕ್ಷನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ನೀವು ನೋಡಿ 1925ನೇ ಇಸ್ವಿನಲ್ಲಿ RSS ಸ್ಥಾಪನೆ ಆಯಿತು. ಈಗ 100 ವರ್ಷಗಳಾಯಿತು. ಈ 100 ವರ್ಷಗಳ ಅವಧಿನಲ್ಲಿ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡಿಲ್ಲ, ಸಂವಿಧಾನದ ಪರವಾಗಿ ಮಾತಾಡಿಲ್ಲ. ಸಾಮಾಜಿಕ ನ್ಯಾಯ ಯಾವ್ಯಾವ ಕಾಂಗ್ರೆಸ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ ಆ ಎಲ್ಲ ಕಾಲದಲ್ಲೂ ಕೂಡ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇವತ್ತು ನಾವು ನಮ್ಮ ಕಾರ್ಯಕರ್ತರು ಬಹಿರಂಗವಾಗಿ ಹೇಳಬೇಕು, ಧೈರ್ಯವಾಗಿ ಹೇಳಬೇಕು, ಯಾವುದೇ ಮುಲಾಜಿಲ್ಲದೆ ಹೇಳಬೇಕು. ಬೆಲೆ ಏರಿಕೆ ಮಾಡಿದವರು ಬಿಜೆಪಿಯವರು, ನರೇಂದ್ರ ಮೋದಿಯವರು, ಬಿಜೆಪಿಯ ಕೇಂದ್ರ ಸರ್ಕಾರ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ. ನಮ್ಮ ರಾಜ್ಯದಿಂದ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡೋದು. ಅವರು ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 60,000 ಕೋಟಿ. ಅಂದರೆ 1 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಕೇವಲ 13 ಪೈಸೆಗಳು ಮಾತ್ರ. ಇದು ನ್ಯಾಯನಾ? ಇದನ್ನು ಸಹಿಸ್ಕೋಬೇಕಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೆಸ್ ಕಲೆಕ್ಟ್ ಮಾಡ್ತಾರೆ, ಅದರಲ್ಲಿ 1 ರೂಪಾಯಿ ನಮಗೆ ಕೊಡಲ್ಲ. ಸರ್ಚಾರ್ಜ್ ಕಲೆಕ್ಟ್ ಮಾಡ್ತಾರೆ, ಅದರಲ್ಲಿ 1 ರೂಪಾಯಿ ನಮಗೆ ಕೊಡಲ್ಲ. ಎಲ್ಲನೂ ನಾವು ಕೊಡಬೇಕು, ಅವ್ರ ಹತ್ರ ಗ್ವಾಗರಿಬೇಕು. ಅನೌನ್ಸ್ ಮಾಡಿದ್ದು ಕೂಡ ಕೊಡಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ ಹೇಳಿದ್ರು, ನಿಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಸರಿಪಡಿಸ್ಲಿಕ್ಕೋಸ್ಕರವಾಗಿ ನಾವು 5,490 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಕೊಡ್ಲಿಲ್ಲ ಇವತ್ತಿನವರಿಗೆ. ಪೆರಿಫೆರಲ್ ರಿಂಗ್ ರೋಡ್ಗೆ, ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೂಪಾಯಿ ಕೊಡ್ತೀವಿ ಅಂದರು. ಇವತ್ತಿನವರೆಗೂ 1 ಪೈಸೆ ಕೊಡಲಿಲ್ಲ.
ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂದರು, ಕೊಡಲಿಲ್ಲ. ಅಷ್ಟೇ ಅಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ. ನಿಮ್ಮ ಬಸವರಾಜ ಬೊಮ್ಮಾಯಿ ಅವರು, ಈ ನಗರದವರೇ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವರು ಕೂಡ ಬಜೆಟ್ ಮಂಡಿಸಿದಾಗ 23-24ರಲ್ಲಿ ಅದನ್ನು ಪುನರುಚ್ಚಾರ ಮಾಡಿ ಕೇಂದ್ರ ಸರ್ಕಾರ 5,300 ಕೋಟಿ ಕೊಡ್ತದೆ ಅಂತ ಹೇಳಿದ್ರು. ಇವತ್ತಿನವರಿಗೆ 1 ರೂಪಾಯಿ ಕೊಡಲಿಲ್ಲ. ಅದು ಬಜೆಟ್ನಲ್ಲಿ ಹೇಳಿದ್ದು. ಹೀಗೆ ಕೇಂದ್ರ ಸರ್ಕಾರದಿಂದ ಅವ್ಯಾಹತವಾಗಿ ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಜನ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ. ಬಡವರು, ಸಾಮಾನ್ಯ ಜನ ಬದುಕದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ. ಇದನ್ನ ನೀವು ಧೈರ್ಯವಾಗಿ ಹೇಳ್ತಕ್ಕಂಥ ಆ ಬೆಲೆ ಏರಿಕೆಯನ್ನು ಖಂಡಿಸ್ತಕ್ಕಂಥ ಸಂವಿಧಾನ ಇವತ್ತು ಸಮಾಜದಲ್ಲಿ ಬೆಂಕಿ ಹಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜಾತಿಗಳನ್ನು ಎತ್ತಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಕಿಂಚಿತ್ತೂ ಅವರಿಗೆ ಗೌರವ ಇಲ್ಲ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಈ ಸಂವಿಧಾನ ಹೇಗಾದರೂ ಮಾಡಿ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಕೂಡ ಉಳಿದಿದ್ದರೆ ಸಂವಿಧಾನ ಕಾರಣ. ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆ ಕೆಲಸಕ್ಕೋಸ್ಕರ ಸಂವಿಧಾನ ಅವ್ರಿಗೇನು ಈ ದೇಶದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಮೂರ್ಖಾಸನ ಕಾಳಜಿ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್. ಈಗಾಗಲೇ ಖರ್ಗೆ ಅವರು ಹೇಳಿದ್ದಾರೆ, ಯಾರು ಕೂಡ ಒಬ್ಬ ವ್ಯಕ್ತಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ, ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪ್ರಾಣ ಕಳ್ಕೊಂಡಿರಲಿಲ್ಲ, ಯಾರು ಹುತಾತ್ಮರಾಗಿಲ್ಲ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್ ಪಕ್ಷ. ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಕಾಂಗ್ರೆಸ್ ಇರಾದ ನಾವೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಸಂವಿಧಾನವನ್ನು ಉಳಿಸೋಣ. ಬೆಲೆ ಏರಿಕೆ ಏನು ಬಿಜೆಪಿಯವರು ನಾಟಕ ಆಡ್ತಾ ಇದ್ದಾರೆ, ಈ ನಾಟಕವನ್ನು ಬಯಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀರಾವರಿ ಯೋಜನೆಗಳಿದೆಯಲ್ಲ, ಮಹದಾಯಿ ಇದೇ ಹುಬ್ಬಳ್ಳಿನಲ್ಲಿ 2017ರಲ್ಲಿ ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಮಹದಾಯಿ ಯೋಜನೆಯನ್ನು ಜಾರಿ ಮಾಡ್ತೀವಿ. ಇವರು ಗೋವಾದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿದ್ರು. ಇವತ್ತಿನವರಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಒಂದು ವೇಳೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೇ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ. ಹಾಗೇನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನೋ ಮೀಟಿಂಗ್ ಕರೆದಿದ್ದಾರಂತೆ ಇತ್ತೀಚೆಗೆ. ನಮ್ಮ ನೀರಾವರಿ ಮಂತ್ರಿಗಳು ಹೋಗ್ತಾ ಇದ್ದಾರೆ. ಯಾಕೆಂತಂದರೆ ಕೃಷ್ಣ 2013ರಲ್ಲಿ ಇವತ್ತಿನವರಿಗೆ 12 ವರ್ಷ ಆಯ್ತು, ಇವತ್ತಿನವರಿಗೆ ನೋಟಿಫಿಕೇಶನ್ ಮಾಡಿಲ್ಲ. ಜಡ್ಜ್ಮೆಂಟ್ ಬಂದು 12 ವರ್ಷ ಆಯ್ತು, ಇವತ್ತಿನವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ನಾವು ಅನೇಕ ಸಾರಿ ಒತ್ತಾಯಗಳನ್ನು ಮಾಡಿದ್ದೀವಿ, ಆದರೆ ಗೆಜೆಟ್ ನೋಟಿಫಿಕೇಶನ್ ಮಾಡೋಕ್ಕಾಗಿಲ್ಲ ಅವ್ರ ಕೈನಲ್ಲಿ. ಮೇಕೆದಾಟು ಬಗ್ಗೆ ಒಪ್ಪಿಗೆ ಕೊಟ್ಟಿಲ್ಲ. ಸುಮ್ಮನೆ ನೆಪ ಹೇಳ್ತಾರೆ. ತಮಿಳುನಾಡಿನವರು ನಿಮ್ಮ ಸ್ನೇಹಿತರು, ಅವ್ರ ಹತ್ರ ಮಾತಾಡಿ ನೀವು. ನೀರಾವರಿನೇ ಅವರಿಗೆ ರಾಜಕೀಯ ಇರ್ತಕ್ಕಂಥದ್ದು. ಅದರಿಂದ ಕೇಂದ್ರ ಸರ್ಕಾರ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು.
ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕೇ ಹೊರತು ನಾವು ಮಾತಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀರಿ, ಪ್ರತಿಭಟನೆಯನ್ನು ಮಾಡಿದ್ದೀರಿ. ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳು, ಯಾವ್ಯಾವ ಜಿಲ್ಲಾ ಅಧ್ಯಕ್ಷರುಗಳಿದ್ದಾರೆ, ನೀನು ಅಧ್ಯಕ್ಷರಿದ್ದೀ, ನಿನಗೆಲ್ಲ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಹಾವೇರಿ ಗದಗ ಜಿಲ್ಲಾ, ಜೈ ಬಾಪು, ಜೈ ಬಾಪು, ಜೈ ಭೀಮ್, ಜಿಲ್ಲಾಧ್ಯಕ್ಷ, ಜೈ ಸಂವಿಧಾನ.